ನಾನು ಬದುಕಲ್ಲ ಅನ್ನೋ ವಿಷಯ ನಿನಗೂ ಚೆನ್ನಾಗಿ ಗೊತ್ತಿತ್ತು. ಆದರೂ ನೀನು ನನ್ನನ್ನು ಬಿಟ್ಟು ಲಕ್ಷ್ಮೀನ ಮದುವೆ ಆದೆ. ಏಯ್, ಹೇಳಿದ ತಕ್ಷಣ ಪ್ರೀತಿ ಹುಟ್ಟಲ್ಲ, ಅದು ಮನ್ಸಾರೆ ಬರಬೇಕು. ನಿನ್ಗಿದನ್ನ ಅವತ್ತೇ ಹೇಳಿದ್ದೆ, ಬಟ್ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. 16 ವರ್ಷದಿಂದ ಕತ್ಲೆ ಕೋಣೆಲಿ ಇರು ಅಂತ ನಾನು ನಿನ್ಗೆ ಹೇಳಿದ್ನಾ? ನಿನ್ನ ಅಹಮ್ಮಿಂದ, ನಿನ್ನ ಹಠದಿಂದ ನೀ ಅಲ್ಲಿದ್ದೆ ಅಷ್ಟೇ. ನನ್ಗದೆಲ್ಲ ಗೊತ್ತಿಲ್ಲ. ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ. ಇಲ್ಲ ಅನ್ನೋದಾಗಿದ್ರೆ ಯಾಕವತ್ತು ಕದ್ದು ಮದುವೆ ಆದೆ? ಹೇಳ್ದೆ ಕೇಳಿದೆ ಯಾಕೆ ಊರ್ ಬಿಟ್ಟು ಓಡೋದೆ? ನೀನ್ ಹಾಗೆ ಮಾಡಿದ್ರಿಂದ ನನ್ನ ತಂದೆ ತಾಯಿ ಸತ್ಬೋದು. ಕೊನೆಯದಾಗಿ ನಾನು ಅವ್ರ ಮುಖ ಕೂಡ ನೋಡ್ಲಿಲ್ಲ. ನಾನು ಕತ್ಲು ಕೋಣೆಯಲ್ಲಿ ಸೇರ್ಕೊಂಡು ನನ್ನ ಅಣ್ಣ ನಾನು ನರಕ ನರಕ ಅನ್ಭವಿಸಿದ್ವಿ. ಇಷ್ಟಕ್ಕೆಲ್ಲ ಕಾರಣ ನೀನೇ ನೀನೇ. ಮಾಡೋದಲ್ಲ ಮಾಡಿ ನನ್ನ ಮೇಲೆ ಗುಬೆ ಕೂರಿಸ್ತೀಯ. ನಾನೇನ್ ಕಳ್ಳನ ತರ ಮದುವೆ ಆಗಿಲ್ಲ, ಅಂತ ಪರಿಸ್ಥಿತಿ ಬಂತು, ಅದಕ್ಕೆ ಮದುವೆ ಆದೆ. ನಾನ್ ಲಕ್ಷ್ಮೀನ್ ಮದುವೆ ಆಗಿ ಊರು ಬಿಟ್ಟು ಬಂದಿದ್ದು ಅತಿಥಿನ ಮಗಳಲ್ಲ ಅನ್ನೋ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನೀನ್ ತಿಳ್ಕೊಂಡ್ರ ತರ ಅಲ್ಲ. ಇಲ್ಲಿಗೆ ಬಂದ್ಮೇಲೆ ನಮ್ ಸಂಸಾರ ಸಂತೋಷದಲ್ಲಿ ನಿನ್ನಂತೋಳು ಒಬ್ಳಿದ್ದು ಅನ್ನೋದೇ ನಾನು ಮರ್ತೋಗಿದ್ದೆ. ಹದಿನಾರು ವರ್ಷದಿಂದ ನೀನು ಆ ಕತ್ಲೆ ಕೋಣೆಯಲ್ಲಿ ನನ್ನ ನೆನಪಲ್ಲಿ ಬದುಕ್ತಿದ್ಯಾ ಅಂತ ಲಕ್ಷ್ಮಿ ಬಂದು ಹೇಳಿದಾಗ ಎಲ್ಲೋ ಒಂದ್ ಕಡೆ ನೀನು ಆ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನೇನೋ ಅಂತ ತುಂಬಾ ನೋವಾಯ್ತು. ನನ್ನ ಜೀವನದಲ್ಲಿ ನೀನು ಯಾಕೆ ಬಂದೆ, ಯಾಕೆ ಹೀಗೆಲ್ಲ ಆಯ್ತು ಅಂತ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಮದುವೆ ವಿಷಯ ಪ್ರಸ್ತಾಪ ಆದಾಗ ಈ ಕಡೆ ಲಕ್ಷ್ಮಿನ ಬಿಡಕ್ಕೂ ಆಗದೆ, ನಿನ್ನ ಒಪ್ಕೊಳಕ್ಕೂ ಆಗದೆ ನಾನು ತುಂಬಾ ಕಷ್ಟಪಟ್ಟೆ. ನಿನ್ನ ನಿಷ್ಕಲ್ಮಶ ಪ್ರೀತಿ ನಂಬಿ ನಾನು ನಿನ್ ಮದುವೆ ಆದೆ. ಆದ್ರೆ ನಿನ್ ಪ್ರೀತಿ ಹಿಂದೆ ಇಂಥ ದೊಡ್ಡ ಸೇಡಿದೆ ಅಂತ ನನಗೆ ಅವ್ದು ಗೊತ್ತಿರ್ಲಿಲ್ಲ. ಏಯ್, ಪ್ರೀತಿ ಪ್ರೀತಿ ಅಂತ ಬಡ್ಕೋತಿಯಲ್ಲ, ಅದ್ರ ಅರ್ಥ ಗೊತ್ತೇ ನಿನಗೆ? ಪ್ರೀತಿ ಬಯಸೋರು ಯಾವತ್ತು ದ್ವೇಷ ಸಾಧಿಸಲ್ಲ, ತಿಳ್ಕೋ. ಡಾಕ್ಟರ್, ನನ್ನ ದೃಷ್ಟಿ ಬಂದ್ಬಿಡ್ತು.
ನಾನು ಮತ್ತೆ ಮೊದಲಿನ ಥರ ಎಲ್ಲರನ್ನೂ ನೋಡ್ತಾ ಇದ್ದೀನಿ. ದೃಷ್ಟಿ ಬಂದ್ಬಿಡ್ತು. ಲಕ್ಷ್ಮಿ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತು. ಎಕ್ಸೈಟ್ ಆಗಬೇಡಿ, ರಿಲ್ಯಾಕ್ಸ್. ಡಾಕ್ಟರ್, ಇಷ್ಟಕ್ಕೆಲ್ಲ ನೀವೇ ಕಾರಣ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಎಲ್ಲ ಒಳ್ಳೇದಾಗತ್ತೆ. ರೆಸ್ಟ್ ಮಾಡಿ. ಈಗ ರೆಸ್ಟ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಡಾಕ್ಟರ್. ನಾನು ಮೊದಲು ಶಿರಡಿಗೆ ಹೋಗಬೇಕು. ನಾನು ಮೊದಲು ಸಾಯಿನಾಥನ ದರ್ಶನ ಮಾಡಬೇಕು. ಅದೇ ನನ್ನ ಜೀವನದ ಮಹದಾಸೆ. ನಾನು ಶಿರಡಿಗೆ ಹೋಗಬೇಕು. ಲಕ್ಷ್ಮಿ, ತಮಾಷೆ ಮಾಡ್ತಿದ್ದೀರಾ? ನೀವಿನ್ನೂ 2 ದಿನ ಎಲ್ಲೂ ಹೋಗೋ ಆಗಿಲ್ಲ. ಡೈರೆಕ್ಟಾಗಿ ಸನ್ಲೈಟ್ನ ನೋಡೋ ಹಾಗಿಲ್ಲ ನೀವು. ಒಂದು ಚೂರು ಡಸ್ಟ್ ಕಣ್ಣಿಗೆ ಹೋದ್ರೂ ನಿಮ್ಮ ಕಣ್ಣಿಗೆ ಇನ್ಫೆಕ್ಷನ್ ಆಗತ್ತೆ. ಎರಡು ದಿನ ನೀವು ರೆಸ್ಟ್ ಮಾಡಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇಲ್ಲ, ನಾನು ಇನ್ನೊಂದು ಕ್ಷಣನೂ ಇಲ್ಲಿರಲ್ಲ. ನಾನು ಮೊದಲು ಶಿರಡಿಗೆ ಹೋಗಬೇಕು. ಆಪರೇಷನ್ ಆದ ತಕ್ಷಣ ನಿಮ್ಮನ್ನು ಕಳ್ಸೋಕ್ಕಾಗಲ್ಲ ಲಕ್ಷ್ಮಿ. ನೀವಿನ್ನು 2 ದಿನ ರೆಸ್ಟ್ ಮಾಡಬೇಕು. ಅದು ಅಲ್ಲೇ ಸ್ಟಿಚಸ್ ಹಾಕಿದ್ದೀವಿ. ನೀವು ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಮೀರಿ ನೀವು ಹೋದರೆ ನಿಮ್ಮ ಜೀವಕ್ಕೆ ಅಪಾಯ. ನಾನು ಬದುಕಬೇಕು ಅಂತ ಬಯಸ್ತವಳಲ್ಲ, ಆ ಸಾಯಿನಾಥನ ನೋಡಬೇಕು ಅಂತ ಬದುಕ್ತವಳು. ಕ್ಷಣ ಕ್ಷಣಕ್ಕೂ ನನ್ನ ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದರೂ ನನ್ನ ಜೀವ ಹೋಗ್ಬೋದು. ನಾನು ಈಗಲೇ ಸಾಯಿನಾಥನ ನೋಡಬೇಕು. ನಾನು ಶಿರಡಿಗೆ ಹೋಗಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಲಕ್ಷ್ಮಿ, ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ? ಹಾಗೆಲ್ಲ ಏನೂ ಆಗಲ್ಲ. 1-2 ದಿನ ರೆಸ್ಟ್ ಮಾಡಿ, ಆಮೇಲೆ ಹೋಗಿ ನೀವು ಬಾಬು ನೋಡಬಹುದು. ಡಾಕ್ಟರ್, ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ನೋಡಿ, ನಾನು ಶಿರಡಿಗೆ ಹೋಗಲೇಬೇಕು. ನನಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಇಷ್ಟೆಲ್ಲ ಹಠ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಪ್ಪಾಜಿಗೆ ವಿಷಯ ತಿಳಿಸ್ತೀನಿ. ಅವ್ರು ಏನು ಹೇಳ್ತಾರೋ ಹಾಗೆ ಮಾಡೋಣ. ನೀವು ರೆಸ್ಟ್ ಮಾಡಿ. ಏನಾಯ್ತಕ್ಕ? ಇಲ್ಲಿ ಬಿದ್ದಿದ್ದಾನಲ್ಲ, ಇವ್ನು ಎತ್ಕೊಂಡು ಹೋಗಿ ಎಲ್ಲಾದ್ರೂ ಬಿಸಾಕು. ಇವರು ಹೇಳ್ದಷ್ಟು ಮಾಡು. ನನಗೆ ದೃಷ್ಟಿ ಬರ್ತಿದ್ದಾಗೆ ನನ್ನ ಸಂಸಾರನ ನೋಡಬೇಕು ಅಂತ ನನಗೆ ಅನ್ನಿಸ್ತಕ್ಕ. ನಾನು ನನ್ನ ಸಂಸಾರನ ನೋಡಿದ ಮರುಕ್ಷಣನೇ ನಾನು ಅವ್ರನ್ನ ಬಿಟ್ಟು ಬರಲ್ಲ ಅನ್ನೋದು ನಿಮಗೂ ಗೊತ್ತು ತಾನೆ. ಆದರೂ ಹೋಗದೆ ಇದ್ರೆ ತಪ್ಪಾಗಲ್ವಾ? ಅದು ಹೇಗಕ್ಕ ತಪ್ಪಾಗುತ್ತೆ? ಎಂದಳು